ಸರ್, ಈಗ ಒಂದ್ಸಲ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಿಜೆಪಿಗೆ ಬಂದರೆ ಪಾರ್ಟಿ ಒಳಗಡೆ ನಿಮ್ಮ ಘನತೆ ಗೌರವ ಸಣ್ಣದಾಗಲ್ವಾ ಸರ್? ನೋಡಿ, ಇವತ್ತು ಜಗದೀಶ್ ಶೆಟ್ಟರ್ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗುರ್ತಿದ್ದು, ಭಾರತೀಯ ಜನತಾ ಪಾರ್ಟಿ ಇಲ್ಲಿದ್ದಂಥ ಕಾರ್ಯಕರ್ತರಿಗೂ ಗುರ್ತಿದೆ, ಇಲ್ಲಿದ್ದಂಥ ರಾಜ್ಯ ನಾಯಕರಿಗೂ ಗುರ್ತಿದೆ, ರಾಷ್ಟ್ರೀಯ ನಾಯಕರಿಗೂ ಗುರ್ತಿದೆ. ಸರ್, ಈಗ ಆಗಿರೋ ಹ್ಯುಮಿಲೇಷನ್ ಎಲ್ಲ ತಾವೇ ನುಂಗ್ಬಿಟ್ರ ಸರ್? ಈಗ ಬಿಜೆಪಿ ಸೇರ್ಪಡೆ ಆಗಿದ ಕೂಡಲೇ ಅದೆಲ್ಲ ಹೋಗ್ಬಿಡ್ತಾ ಸರ್? ಹಂಗಲ್ಲ. ಮತ್ತೆ ಹ್ಯುಮಿಲೇಷನ್ ನಿಮ್ಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ಇದೆ? ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದು ಸಮಸ್ಯೆ ಆಗಿತ್ತು ಅದನ್ನು ಪರಿಹಾರ ಮಾಡುವಂಥ ಒಂದು ವ್ಯವಸ್ಥೆ ಮತ್ತು ಅದರಲ್ಲಿ ರಾಜಕಾರಣ ನಿಂತು ನೀರಲ್ಲ, ಇದು ಬದಲಾವಣೆ ಆಗ್ತದೆ, ಹರಿದು ಹೋಗುವಂಥ ನೀರಿದು. ಹೀಗಾಗಿ ಇವತ್ತು 8-9 ತಿಂಗಳಿಂದ ಏನು ಪರಿಸ್ಥಿತಿ ಇತ್ತು, ಇವತ್ತಿನ ಪರಿಸ್ಥಿತಿ ಬಹಳಷ್ಟು ಬದಲಾವಣೆ ಆಗಿದೆ. ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ನಾನು ಸಡನ್ನಾಗಿ ಒಂದೇ ದಿವಸದಲ್ಲಿ ಕಾಂಗ್ರೆಸ್ ಬಿಟ್ಟು ಇಲ್ಲಿ ಸೇರ್ಪಡೆ ಆಗುವಂಥದ್ದು ವ್ಯವಸ್ಥೆ ಇಲ್ಲ. ಕಳೆದ 3-4 ತಿಂಗಳಿಂದ 5-6 ತಿಂಗಳಿಂದ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾಯಿದ್ದೆ, ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕೆಡರ್ ಏನಿದೆ, ಕೆಳ ಹಂತದ ಕಾರ್ಯಕರ್ತರು, ಜಿಲ್ಲೆಯಲ್ಲಿದ್ದಂಥ ತಾಲೂಕಿನಿಂದ ನಾಯಕರು, ರಾಜ್ಯದ ನಾಯಕರು ಎಲ್ಲೇ ಹೋದಲ್ಲಿ ಸೆಟ್ರೆ ಏನೋ ಆಯಿತು, ನೀವು ಹೊರಗೆ ಹೋಗಿದ್ರಿ, ಎಲ್ಲೇ ಒಬ್ಬ ಹಿರಿಯರನ್ನು ಕಳ್ಕೊಂಡಂಗಾಗಿದೆ, ದಯವಿಟ್ಟು ನೀವು BJP ಬರ್ರಿ ಅನ್ನುವಂಥದ್ದು ವಯಸ್ಸೇನಿದೆಯಲ್ಲ ಧ್ವನಿ, ಅದು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕಾರ್ನರ್ದಲ್ಲಿ ಎಲ್ಲ ಕಡೆ ಇವತ್ತು ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಮತ್ತು ರಾಜ್ಯದ ನಾಯಕರು ನನಗೆ ಭೇಟಿಯಾದಾಗೆಲ್ಲ ನೀವು ಬರಬೇಕು ಅನ್ನುವಂಥದ್ದು. ರಾಷ್ಟ್ರೀಯ ನಾಯಕರು ಇತ್ತೀಚೆಗೆ ಅವರು ಕರೆ ಮಾಡಿ, ಇಲ್ಲ ನೀವು ಮತ್ತೆ ವಾಪಸ್ ಬನ್ನಿ, ನಾವೆಲ್ಲ ಜೊತೆ ಕುಂತು ಮಾತಾಡೋಣ ಅನ್ನುವಂಥದ್ದು. ಈ ಪರಿಸ್ಥಿತಿ ನಿರ್ಮಾಣ ಆದಾಗ ಒಂದು ಬದಲಾವಣೆ ದಿಕ್ಕಿನಲ್ಲಿ ನಾವು ಹೋಗಿದ್ದೇವೆ. ಒಂದು ನಂಬಿಕೆ, ನೋಡಿ, ರಾಜಕಾರಣ ಅಂದರೆ ಒಂದು ನಂಬಿಕೆ ವಿಶ್ವಾಸ. ಇಡೀ ಒಂದು ಸಮಾಜ ಮತ್ತು ಇಡೀ ಒಂದು ಜೀವನ ಪದ್ಧತಿನೂ ಒಂದು ನಂಬಿಕೆ ವ್ಯವಸ್ಥೆ. ಒಂದು ಗಂಡ ಹೆಂಡತಿ ಇರ್ತಾರೆ, ಪರಸ್ಪರ ನಂಬಿಕೆ ಮೇಲೆ ಒಂದು ವ್ಯವಸ್ಥೆ ಹೋಗೋದು. ಹೀಗಾಗಿ ಅವತ್ತು ನಂಬಿಕೆ ಇರಲಿಲ್ಲ, ಇವತ್ತು ನಂಬಿಕೆ ಬಂದುಬಿಡ್ತಂತಂದರೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ನಾವು ರಾಜಕಾರಣದಲ್ಲಿ. ಸರಿ ಸರ್, ಈಗ ಹಾಗಾದರೆ ಈಗ ತಾವು ನಿಮ್ಮ ಲಾಭಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ? ಇದು ನೋಡಿ, ನನ್ನ ಲಾಭ ಅಂತ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಈಗ ವಾಪಸ್ BJP ಸೇರ್ಪಡೆ ಆಗ್ಲಿಕ್ಕೇನೆ ನೀವು 8 ತಿಂಗಳ ಕಾಲ ಕಾಂಗ್ರೆಸ್ ಸೇರ್ಪಡೆ ಆದಂಗೆ ಆಗಲಿಲ್ವಾ? ಈಗ ನೋಡಿ, ಆ ಪ್ರಶ್ನೆ ಅಲ್ಲ. ನಿಮಗೆ ಆ ಟೈಮನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಪಾರ್ಟಿ ಬೇಕಿತ್ತು, ನೀವು ಪಾರ್ಟಿಯಲ್ಲಿ ಸೇರಿದ್ರಿ, ಈಗ ವಾಪಸ್ BJPಗೆ ಬಂದ್ರಿ. ನೋಡ್ರಿ, ಅವತ್ತು ಪರಿಸ್ಥಿತಿ ಏನಿತ್ತು, ವಾತಾವರಣ ಏನಿತ್ತು, ಮತ್ತು ಅವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ ಮೇಲೆ ಏನೊಂದು ವಾತಾವರಣ ನಿರ್ಮಾಣ ಆಯಿತು. ಇದು ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾರೆ, ಅವ್ರಿನ್ನ ತೊಂದರೆ ಮಾಡಿಲ್ಲ, ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾರೆ. ಈಗ DCM ಅವ್ರು ಏನು ಹೇಳಿದ್ದಾರೆ, ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿದ್ರು ಏನು ಬಿಟ್ಟು ಹೋಗಿದ್ದಾರೆ, ಅದು ಅವರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ಅಂತ. ನಿಮ್ಮ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಸಹಾಯ ಆಗಿದೆಯಾ ಸರ್? ನಾ ಇಲ್ಲ ಅಂತ ಹೇಳಿಲ್ಲ. ನಿನ್ನೆ ಸಹಾಯ ಆಗಿದ್ರೆ ನೀವು ಅವರಿಗೆ ಅದಕ್ಕೆ ದ್ರೋಹ ಮಾಡ್ದಂಗ ಅಲ್ಲ. ನಾ ಏನಿದೆ ಸಹಾಯ ಆಗಿದೆ ಅಂತ ಹೇಳಿದ್ದೀನಿ, ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಬೆನಿಫಿಟ್ ಆಗಿದೆ ಅಂತಲೂ ಹೇಳಿದ್ದೀನಿ. ಇದೊಂಥರ ಬಿಸ್ನೆಸ್ ಥರ ಬಿಸ್ನೆಸ್ ಅಲ್ರಿ, ಜನರ ಒಂದು ಅಭಿಪ್ರಾಯ, ಅದಕ್ಕೆ ಬೆಂಬಲ ಸಿಕ್ತು. ಇವತ್ತು 136 ಸೀಟ್ ಪಡ್ಕೊಂಡು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ರಿ. ಇದು ಅಂದರೆ ಆ 136 ಸೀಟ್ ಬರೋದ್ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಪಾತ್ರ ಸಹ ಇದೆ. ನಾ ಹೇಳೋದಿಲ್ಲ, ಜನ ಹೇಳ್ತಾ ಇದ್ದಾರೆ. ನೀವು ಮಾಧ್ಯಮದವ್ರು ಹೇಳಿದ್ರಿ, ಸಾಕಷ್ಟು ಆರ್ಟಿಕಲ್ಸ್ ಬರೆದು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.